ಇಸ್ಲಾಂ ಬಂದವರು ಒಳ್ಳೆಯದು ಅದು. ಮೋದಿಯವರು ಕಿಟ್ಟನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಅವರು ಏನು ನಮ್ಮ ದೇಶದ ಪರಂಪರೆ, ಇತಿಹಾಸ ಎಲ್ಲರೂ ಕೂಡ ಒಂದು ಸಹೋದರ ತತ್ವದಲ್ಲಿ ಏನು ಮುಸ್ಲಿಮ್ಮು, ಹಿಂದೂಗಳು, ಕ್ರಿಶ್ಚಿಯನ್ರು, ಬುದ್ಧಿಸ್ಟರು, ಸಿಖ್ರು ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ಅದು ಮೋದಿಯವ್ರಿಗೆ ಈಗ ಅರ್ಥ ಆಗಿದೆ ಅಂದರೆ ಭಾಳ ಸಂತೋಷ. ಇದೇ ರೀತಿ ಅವರು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗಲಿ ಅಂಥೇಳಿ ನಾನು ಈ ಪವಿತ್ರ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್, ಇದು ಪ್ರತಿಯಾಗಿ ವಕಫ್ ಏನು ತಿದ್ದುಪಡಿ ಕಾಯ್ದೆ ಐತಲ್ಲ, ಅದು ವಿರೋಧಿಸಿ ದೇಶಾದ್ಯಂತ ಇವತ್ತು ಮುಸ್ಲಿಂ ಬಾಂಧವರು ಕಫ್ ಪಟ್ಟಿಯನ್ನು ಯಾಕೆ ಪ್ರಾರ್ಥನೆ ನೋಡಿ, ಅದಕ್ಕೆಲ್ಲದಕ್ಕೂ ಕೂಡ ಕಾನೂನು ಇದೆ, ಪಾರ್ಲಿಮೆಂಟ್ ಇದೆ. ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಏನಾದರೂ ಕ್ರಮ ಕೈಗೊಂಡ್ರೆ ಅದಕ್ಕೆಲ್ಲ ಬೇರೆ ರೀತಿಯ ಅದಕ್ಕೆ ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ. ಅದ್ರ ಜೊತೆಗೆ ಜನರು ಕೂಡ ಇದ್ದಾರೆ, ಜನಶಕ್ತಿ ಭಾಳ ದೊಡ್ಡದು. ಜನರು ಕೂಡ ಯಾವುದನ್ನು ಒಳ್ಳೆಯದನ್ನು ಒಂದು ಕಡೆ ನೀವು ಅವರೆಲ್ಲರಿಗೂ ಕೂಡ ರಂಜಾನ್ ಹಬ್ಬದಲ್ಲಿ ಅವ್ರಿಗೆ ಧಾನ್ಯಗಳನ್ನ, ಆಹಾರ ಧಾನ್ಯಗಳನ್ನ ಕೊಟ್ಟು ಇನ್ನೊಂದು ಕಡೆ ವಕ್ಫ್ ಕಾಯ್ದೆ ಅಂತ ತೋರಿಸಿದರೆ ಇದು ಎರಡೂ ಕೂಡ ಸರಿದೂಗುವುದಿಲ್ಲ ಇವತ್ತೊಂದು ದಿವಸ. ಅದಕ್ಕೆ ಕಾನೂನು ಪ್ರಕಾರವಾಗಿ, ಸಂವಿಧಾನ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿರೋಂಥ ಜವಾಬ್ದಾರಿ ಎಲ್ಲರದು ಕೂಡ, ಹಿಂದೂಗಳದು, ಮುಸಲ್ಮಾನರದು. ಆ ಪ್ರಕಾರ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ನಡ್ಕೊಳ್ಳಿ ಅಂತೇಳಿ ಕರೆಸ್ತಾನೆ.